ನಮಗೆ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣದಲ್ಲಿ ಒಂದು ಬ್ಯಾಂಕಿಗೆ ನ್ಯಾಯಾಲಯದ ನಕಲಿ ಆದೇಶಗಳನ್ನು ಇಮೇಲ್ ಮುಖಾಂತರ ಕಳಿಸಿ ಅಲ್ಲಿ ಫ್ರೀಸ್ ಆಗಿರ್ತಕ್ಕಂಥ ಅಕೌಂಟ್ನಿಂದ ಹಣವನ್ನು ರಿಲೀಸ್ ಮಾಡಿಸ್ಕೊಂಡಿರ್ತಕ್ಕಂಥ ಒಂದು ಪ್ರಕರಣ ಇದಾಗಿರುತ್ತೆ. ಬ್ಯಾಂಕ್ನವ್ರಿಗೆ ಸಂಶಯ ಬಂದು ಅದನ್ನು ನಮ್ಮ ಬಳಿ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟಲ್ಲಿ ನಾವು ವೆರಿಫೈ ಮಾಡಿ ತನಿಖೆ ಮಾಡಿದಾಗ ಇದು ಒಂದು 3 ಜನ ವ್ಯಕ್ತಿಗಳು ಸೇರಿಕೊಂಡು ಸಾಕಷ್ಟು ಪ್ಲ್ಯಾನ್ ಮಾಡಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ, ಮೊದಲನೇದಾಗಿ ಒಂದು ಸರ್ಕಾರಿ ಅಧಿಕಾರಿಯ ಒಂದು ಹೆಸರಿನಲ್ಲಿ ನಕಲಿ ದಾಖಲಾತಿ ಸೃಷ್ಟಿ ಮಾಡಿಕೊಂಡು ಆ ಒಂದು ದಾಖಲಾತಿಗಳ ಆಧಾರದ ಮೇಲೆ ನಮ್ಮ ಸರ್ಕಾರದ ಇಮೇಲ್ ಐ ಡಿಯನ್ನು ಬಿಂಬಿಸ್ತಕ್ಕಂಥ ಇಮೇಲ್ ಐ ಡಿಯನ್ನು ಸೃಷ್ಟಿ ಮಾಡಿಸ್ಕೊಂಡು ಆ ಒಂದು ಇಮೇಲ್ ಐ ಡಿಯಲ್ಲಿ ಮತ್ತೆ ನಕಲಿ ಬ್ಯಾಂಕ್ನ ಆದೇಶಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ಕಳಿಸಿ ಬ್ಯಾಂಕ್ಗೆ ಸುಮಾರು 1.5 ಕೋಟಿಯಷ್ಟು ಹಣವನ್ನು ಅವರು ರಿಲೀಸ್ ಮಾಡಿಸ್ಕೊಂಡಿರ್ತಾರೆ. ನಂತರ ನಾವು ಯಾವ ಅಕೌಂಟ್ಗಳಿಗೆ ಇವುಗಳನ್ನು ಟ್ರಾನ್ಸ್ಫರ್ ಆಗಿದೆ ಅನ್ನೋದನ್ನ ಮೂಲಕ ಪತ್ತೆ ಹಚ್ಚಿ 3 ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ನಾವು ಬಂಧಿಸಿ ನ್ಯಾಯಾಂಗ ಬಂಧನ ಕೊಡಿಸಿದ್ದೇವೆ. ತಾವು ಸರ್ಕಾರಿ ಅಧಿಕಾರಿ ಅಂತ ಹೇಳಿ ಅವರು ನಕಲಿ ದಾಖಲಾತಿ ಸೃಷ್ಟಿ ಮಾಡಿಕೊಂಡು ಅವುಗಳನ್ನು ಮೂಲಕ ತಮ್ಮ ಇಮೇಲ್ ಐ ಡಿಯಲ್ಲಿ ಕಳಿಸ್ತಾರೆ. ಅಲ್ಲ, ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ನಮ್ಮ ಇ ಗವರ್ನೆನ್ಸ್ ಇದರಲ್ಲಿ ಆಗಿದೆ. ಅದು ಅವರು ಕೂಡ ನಂತರ ಸಂಶಯ ಬಂದು ಅವರು ಕೂಡ ಇದನ್ನು ನಮಗೆ ತನಿಖೆಗೆ ಸಹಾಯ ಮಾಡಿದೆ. ಯಾವ ಸರ್ಕಾರಿ ಅಧಿಕಾರಿ ಅಂತ ಹೇಳ್ತೀನಿ, ಇಮೇಲ್ ಐ ಡಿ ಕೊಡಬೇಕು ಅಂದರೆ ಅಷ್ಟು ಇದೆಯಲ್ಲ ಗೌರ್ಮೆಂಟ್. ಹೌದೌದು, ನಕಲಿ ದಾಖಲಾತಿ ಸೃಷ್ಟಿ ಮಾಡಿದ್ದಾರೆ. ಒಂದು ರೌಂಡ್ ಸೀಲು ಇಂಥವೆಲ್ಲ ಸೃಷ್ಟಿ ಮಾಡಿಕೊಂಡು ಇಮೇಲ್ ಐ ಡಿನಲ್ಲಿ ಕಳಿಸಿದ್ದಾರೆ. ಅವರು ಅದರ ಆಧಾರದ ಮೇಲೆ ಒಟ್ಟಿನಾಗಿ ಮಾಡಿದ್ದಾರೆ. ನಂತರ ಅದು ಗೊತ್ತಾಗಿ ತನಿಖೆಗೆಲ್ಲ ಕಣ್ಣಾಗಿದೆ. ಈ ದುಡ್ಡನ್ನೆಲ್ಲ ತಗೊಂಡು ಏನು ಮಾಡಿದ್ರು ಸರ್? ಸ್ವಲ್ಪ ಹಣ ರಿಕವರಿ ಆಗಿದೆ, ಸುಮಾರು 50% ಅಷ್ಟು ಹಣ ಫ್ರೀಸ್ ಆಗಿದೆ. ಉಳಿದಿದ್ದನ್ನು ಅದಕ್ಕೆ ಖರ್ಚು ಮಾಡಿ